ಹೆಂಗದಿರಪ್ಪ ಎಲ್ಲರೂ ಆರಾಮದಿರಲ್ಲ? ಮತ್ತೇನು ನಡೆಸಿರಿ? ಮಳೆ ಹೆಂಗದ? ಉದ್ಯೋಗ ಹೆಂಗೆ ನಡ್ದಾವ? ಸ್ಟಡಿ ಹೆಂಗೆ ನಡ್ದದ? ನೌಕರಿಗೆ ಏನಾರು ಅಪ್ಲೈ ಮಾಡಕ್ಕೆ ಟ್ರೈ ಮಾಡಾಕತ್ತೀರೋ ಇಲ್ಲೋ? ಈಗ ಹೊಸ ನೋಟಿಫಿಕೇಶನ್ ತಂದೀನಿ ಸೆಂಟ್ರಲ್ ಗೌರ್ಮೆಂಟ್ದು. ಬರೀ ನಿಮ್ಮದು 10th ಮುಗ್ದಿತ್ತಪ್ಪ ಅಂದ್ರೆ ನೀವು BSF ಒಳಗೆ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಅದರ ಕುರಿತು ಏನೈತಿಲ್ಲ ಒಂದು ನೋಟಿಫಿಕೇಶನ್ ಬಂದದ ಸೆಂಟ್ರಲ್ ಗೌರ್ಮೆಂಟ್ಲೆ. ಅದ್ರದ್ದು ಸಂಪೂರ್ಣ ಮಾಹಿತಿ ಏನೈತಲ್ಲ ಈ ವಿಡಿಯೋದಾಗ ನಾನು ನಿಮ್ಮ ಮುಂದೆ ಇಡ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ. ಈ ವಿಡಿಯೋದಾಗ ನಾ ಏನೇನು ಡಿಸ್ಕಸ್ ಮಾಡ್ತೀನಪ್ಪ ಅಂದ್ರೆ ಹುದ್ದೆಗಳ ಹೆಸರು, ಹುದ್ದೆಗಳ ಸಂಖ್ಯೆ ಮತ್ತು ಅಪ್ಲೈ ಮಾಡುವ ವಿಧಾನ. ಈಗ ನಿಮ್ಗೆ ಆಯ್ಕೆ ವಿಧಾನ ಹೆಂಗಿರ್ತದೆ, ನಿಮ್ಮ ಹೈಟ್ ಎಷ್ಟಿರಬೇಕು, ನಿಮ್ಮ ಲೆಂತ್ ಎಷ್ಟಿರಬೇಕು, ನಿಮ್ಮ ಚೆಸ್ಟ್ ಎಷ್ಟಿರಬೇಕು, ನೀವು ಕ್ವಾಲಿಫಿಕೇಷನ್ ನಿಮ್ದು ಎಷ್ಟಾಗಿರಬೇಕು, ಅಪ್ಲಿಕೇಶನ್ ಫೀ ಎಷ್ಟದ, ಲಾಸ್ಟ್ ಡೇಟ್ ಎಷ್ಟದ, ಅವಾಗದ. ಮಹಿಳೆಯರು ಮತ್ತು ಪುರುಷರು ಇಬ್ಬರು ಅಪ್ಲೈ ಮಾಡ್ಬೋದು ಅಥವಾ ಬರೀ ಪುರುಷರಿಗೆ ಅಡ್ಡ ಆಯಿತು. ಒಟ್ಟು ಹುದ್ದೆಗಳು ಎಷ್ಟು ಅದಾವ ಮತ್ತು ಹುದ್ದೆಗಳೊಳಗೆ ಅದು ವೆರೈಟಿ ಅದ. ಯಾವ್ಯಾವ ಅನ್ನೋದು ಡ್ರೈವರ್ ಆಗಲಿ, ಕುಕ್ ಆಗಲಿ ಮತ್ತು ವಾಷರ್ಮ್ಯಾನ್ ಆಗಲಿ, ಹಂಗೆ ಬೇರೆ ಬೇರೆ ಎಲ್ಲ ಒಂದು 4, 5, 8, 9 ವೆರೈಟಿ ಅದಾವ. ಅವು ಯಾವ್ಯಾವ ವೆರೈಟಿವು ಎಷ್ಟು ಹುದ್ದೆಗಳು ಅದಾವ ಅನ್ನೋದೆಲ್ಲ ಏನೈತಿಲ್ಲ ಈ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ. ಸೊ ಬರೀ ಈಗ ವಿಡಿಯೋ ಏನೈತಿಲ್ಲ ಸ್ಟಾರ್ಟ್ ಮಾಡೋಣ. ಇದು ಏನೈತಿಲ್ಲ BSF ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಬಗ್ಗೆ ನೋಟಿಫಿಕೇಶನ್ ಐತಿ. 2025ನೇ ಸಾಲಿಗೆ ಸಂಬಂಧಿಸಿದಂತೆ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಶಾರ್ಟ್ ನೋಟಿಫಿಕೇಶನ್ ಈಗಾಗಲೇ ಗೌರ್ಮೆಂಟ್ ರಿಲೀಸ್ ಮಾಡ್ಯದ, ಡಿಪಾರ್ಟ್ಮೆಂಟ್ನವರು ರಿಲೀಸ್ ಮಾಡ್ಯಾರ. ಈ ಹುದ್ದೆಗಳು ವಿವಿಧ ವಿಭಾಗಗಳಾದ ಟೆಕ್ನಿಕಲ್, ವೆಹಿಕಲ್ ಮೆಕ್ಯಾನಿಕ್, ಸ್ಟೋರ್ ಕೀಪರ್, ಟ್ರೇಡ್ಸ್ಮ್ಯಾನ್, ಟೇಲರ್, ಟಿನ್ ಸ್ಮಿತ್, ಬಾರ್ಬರ್, ಗಾರ್ಡ್ನರ್ ಮುಂತಾದ ವಿಭಾಗಗಳಲ್ಲಿ ಏನೈತಿಲ್ಲ ಭರ್ತಿ ಆಗಾಕತ್ತದ. ಪುರುಷರು ಮತ್ತು ಮಹಿಳೆಯರು ಇಬ್ರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಾಕ ಇನ್ನು ಹುದ್ದೆಗಳ ವಿವರ ನೋಡೋಣ. ಇದೇನಪ್ಪ ಕಾನ್ಸ್ಟೇಬಲ್ ಹುದ್ದೆ ಐತಿ. ಹುದ್ದೆ ಹೆಸರು ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ಅಂತ. ಒಟ್ಟು ಹುದ್ದೆಗಳು 3588 ಹುದ್ದೆಗಳದಾವ. ಅದ್ರಾಗ ಪುರುಷರಿಗೆ ಎಷ್ಟ್ ಅದಾವಪ್ಪ ಅಂದ್ರ ಪುರುಷ ಅಭ್ಯರ್ಥಿಗಳಿಗೆ 3406 ಹುದ್ದೆಗಳದಾವ. ಅದೇ ರೀತಿ ಮಹಿಳೆಯರಿಗೆ ಏನೈತಿಲ್ಲ 182 ಹುದ್ದೆಗಳು ಮಹಿಳೆಯರಿಗೆ ಮೀಸಲದಾವ. ಇವ ಯಾರು ನೀವೇ ಹೇಳ್ರಿ? ಕಾಬ್ಲೇರ್ ಅಂದ್ರೆ ಏನು? ಚಮ್ಮಾರ್ ಅಂತಾರಲ್ಲ, ಚಮ್ಮಾರ್ಕ ಕಾಬ್ಲೇರ್ ಅಂತಾರ. ಅವಂದು ಎಷ್ಟು ಹುದ್ದೆ ಅದಾವ? ಒಟ್ಟು 20 ಹುದ್ದೆಗಳು ಅದಾವ. ಇನ್ನು ನೆಕ್ಸ್ಟ್ ಏನಂತಲ್ಪ ಟೇಲರ್ ಅಂತ 17 ಹುದ್ದೆಗಳು ಅದಾವ. ಅದೇ ರೀತಿ ಇವ ಯಾರಂದ್ರೆ ಇವ ಕುಕ್ಕನ್ ಕೈಯಾಗ ಕೆಲಸ ಮಾಡವ ಕುಕ್ ಅಂತಾರ. ಇವನಿಗೆ 3452 ಹುದ್ದೆಗಳು ಅದಾವ. ಕುಕ್ಕಿಂದ ಹೆಚ್ಚಿನ ಹುದ್ದೆಗಳು ಅದಾವ ಆಯ್ತಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇದು ನೋಡ್ರಿ. ಇವ ವಾಟರ್ ಕ್ಯಾರಿಯರ್, ನೀರ್ ತಗೊಂಬರವ. ಇವ 527 ಹುದ್ದೆಗಳು ಅದಾವ. ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂದ್ರ ವಾಷರ್ಮ್ಯಾನ್, ಬಟ್ಟಿ ತೊಳೆವ 438 ಹುದ್ದೆಗಳದಾವ ಅಂತಲ್ಲ. ಮತ್ತೇನಪ್ಪಾ ಅಂದ್ರ ಇವ ಯಾರಂದ್ರ ಇವ ಬಾರ್ಬರ್, ಮತ್ ಕೂದ್ಲ ಕಟ್ ಮಾಡವ ಹಜಾಮ್. ಇವ 189 ಹುದ್ದೆಗಳದಾವ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇಲ್ಲಿ ನೋಡ್ರಿ, ಇವ ಸ್ವೀಪರ್, ಕಸ ಗುಡ್ಸವ. ಇವ 836 ಹುದ್ದೆಗಳದಾವ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇಕಿ ವೇಟರ್ 40 ಹುದ್ದೆಗಳದಾವ. ನೆಕ್ಸ್ಟ್ ಏನಪ್ಪಾ ಅಂದ್ರ ವಿದ್ಯಾರ್ಹತೆ ಬಗ್ಗೆ ನೋಡೋಣ. ಇವರು ಸ್ಟೂಡೆಂಟ್ಸ್. ಒಟ್ಟು ಹುದ್ದೆಗಳಿಗಾಗಿ ಕಡ್ಡಾಯವಾಗಿ 10ನೇ ತರಗತಿ ಉತ್ತೀರ್ಣವಾಗಿರಬೇಕು, ಇಲ್ಲಾಂದ್ರೆ ಅದಕ್ಕೆ ಸಮಾನ ಅರ್ಹತೆ ಹೊಂದಿರಬೇಕು. ಇನ್ನು ಪ್ರೊಫೆಷನಲ್ ಏನೈತಿಲ್ಲ ITI ಕೋರ್ಸ್ ಮುಗಿಸಿರ್ಬೇಕು ಅಥವಾ NSQF ಕೋರ್ಸ್ ಪೂರೈಸಿರ್ಬೇಕು. ಕುಕ್, ವಾಟರ್ ಕ್ಯಾರಿಯರ್, ವಾಷರ್ಮ್ಯಾನ್, ಸ್ವೀಪರ್ ಹುದ್ದೆಗಳಿಗೆ 10ನೇ ತರಗತಿ ಉತ್ತೀರ್ಣವಾಗಿದ್ರೆ ಸಾಕು. ಇನ್ನು ಉಳ್ಕಿದ ಎಲ್ಲಾ ಹುದ್ದೆಗಳಿಗೆ ಏನೈತಿಲ್ಲ ಸಂಬಂಧಿಸಿದಂತೆ ಅವರು ಪ್ರೊಫೆಷನಲ್ ಕೋರ್ಸ್ ನಲ್ಲಿ ಉತ್ತೀರ್ಣವಾಗಿರಬೇಕು 10th ಜೊತೆಗೆ. ಬರೀ 10th ಆದ್ರೆ ನಡೆಯಂಗಿಲ್ಲ ಉಳ್ಕಿದ ಹುದ್ದೆಗ.
ಇನ್ನು ಕುಕ್, ವಾಟರ್ ಕ್ಯಾರಿಯರ್, ವಾಷರ್ ಮ್ಯಾನ್, ಸ್ವೀಪರ್ ಹುದ್ದೆಗಳಿಗೆ 10ನೇತೆ ಆದ್ರೆ ಸಾಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಯೋಮಿತಿ ಬಗ್ಗೆ ನೋಡೋಣ. ಇದು ನೋಡ್ರಿ, ಮಿನಿಮಮ್ ವಯಸ್ಸು ಎಷ್ಟಿರ್ಬೇಕು? 18 ವರ್ಷ ಆಗಿರ್ಬೇಕು. ಇನ್ನು ಗರಿಷ್ಠ ಎಷ್ಟಿರ್ಬೇಕು? 25 ವರ್ಷ ಇರಬೇಕು ಜನರಲ್ ದವರಿಗೆ. ಇನ್ನು ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಐತಿ. SC ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಸೇವಾ ಅವಧಿ ಕಡಿತಗೊಂಡು 3 ವರ್ಷ. ಅವ್ರ ಸೇವಾ ಅವಧಿ ಮೈನಸ್ ಮಾಡ್ತಾರ ಮತ್ತು ಪ್ಲಸ್ 3 ವರ್ಷ ಸೇರಿಸ್ತಾರ ಅದಕ್ಕೆ. ಅಷ್ಟು ಅವ್ರಿಗೆ ಸಡಿಲಿಕೆ ಸಿಗ್ತದ. BSF ನಲ್ಲಿ ಸೇವೆ ಸಲ್ಲಿಸಿರುವ ಸಿಬ್ಬಂದಿಗೆ ಅವ್ರಿಗೆ ಏನೈತಲ್ಲ ಅಧಿಕೃತ ನಿಯಮಗಳ ಪ್ರಕಾರ ಸಡಿಲಿಕೆ ಸಿಗ್ತದ. ಇನ್ನು ವೇತನ ಶ್ರೇಣಿ 21,700ದಿಂದ 69,100 ತನಾನು ನಿಮ್ಗೆ ಏನೈತಲ್ಲ ವೇತನ ಇರ್ತೈತಿ. ಹೆಚ್ಚುವರಿ ಸೌಲಭ್ಯಗಳನ್ನು ಸಿಗ್ತಾವ. ಅವು ಏನೇನಪ್ಪಾ ಅಂದ್ರ ನಿಮ್ಗ ತುಟ್ಟಿ ಭತ್ಯೆ, ಡೆಲಿವರಿ, ಡೈವರ್ಜನ್ಸ್ ಅಲವೆನ್ಸ್ ಅಂತಾರಲ್ಲ ಅದು ಸಿಗ್ತದ. ಮನೆ ಬಾಡಿಗೆ ಮತ್ತೆ ಹೌಸ್ ಅಲವೆನ್ಸ್ ಸಿಗ್ತದ. ಟ್ರಾವೆಲ್ ಅಲವೆನ್ಸ್ ಸಿಗ್ತದ. ಯೂನಿಫಾರ್ಮ್ ಅಲವೆನ್ಸ್ ಸಿಗ್ತದ. ಮತ್ತೆ ನಿಮ್ಗೆ ಮೆಡಿಕಲ್ ಇನ್ಶೂರೆನ್ಸ್ ಅವು ಇರ್ತಾವಲ್ಲ, ಮೆಡಿಕಲ್ ಸೌಲಭ್ಯ ಅವೆಲ್ಲ ಸಿಗ್ತಾವ. ಇನ್ನು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಒಳಗ ನಿಮ್ಗೆ ಅದರದ್ದು ಪ್ರಯೋಜನ ಸಿಗ್ತದೆ. ಅದೇ ರೀತಿ BSF ನೊಳಗಿನ ಎಲ್ಲಾ ಸೌಲಭ್ಯಗಳು ಏನೈತಲ್ಲ ನಿಮ್ಗೆ ಸಿಗ್ತಾವ ಇದ್ರಾಗ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರ ಅರ್ಜಿ ಶುಲ್ಕ. ಇದಕ್ಕೆ ಅರ್ಜಿ ಸಲ್ಸಕ ಜನರಲ್, OBC, EWS ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಏನೈತಿಲ್ಲ ₹100. ಇನ್ನು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಫೀಸ್ ಇಲ್ಲ, 0. ಪಾವತಿ ವಿಧಾನ ಆನ್ಲೈನ್ ಮುಖಾಂತರನೇ ಮಾಡಬೇಕು. ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅಥವಾ ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡಿನೂ ನೀವು ಏನೈತಿಲ್ಲ ಪೇಮೆಂಟ್ ಮಾಡಬಹುದು. ಇನ್ನು ನೆಕ್ಸ್ಟ್ ಆಯ್ಕೆ ವಿಧಾನ ಹೆಂಗ ಆಕೈತಪ್ಪ ಅಂದ್ರ ಶಾರೀರಿಕ ಮಾನದಂಡ ಪರೀಕ್ಷೆ ಆಕತಿ. ಇದ್ರಾಗ ಏನಪ್ಪಾ ಅಂದ್ರ ನಿಮ್ದು ಹೈಟ್, ನಿಮ್ ಚೆಸ್ಟ್ ಪರಿಶೀಲಿಸ್ತಾರ. ಪುರುಷ ಅಭ್ಯರ್ಥಿಗಳಿಗೆ 167.5 ಸೆಂಟಿಮೀಟರ್ ಹೈಟ್ ಇರಬೇಕು. ಅದ ಬಿಟ್ಟು ಮಿಜೋರಾಮ್, ನಾಗಾಲ್ಯಾಂಡ್, ತ್ರಿಪುರಾ ಸೈಡ್ ಏನದಲ್ಲ ಅವ್ರಿಗೆ ಸ್ವಲ್ಪ ಸಡಿಲಿಕೆ ಇರ್ತದ. ಎದೆಯ ಅಗಲ ನಿಮ್ದು ಕನಿಷ್ಠ 78 ಸೆಂಟಿಮೀಟರ್ ಇರಬೇಕು. ನೀವು ಎದಿ ಹುಬ್ಸಿಂದ 5 ಸೆಂಟಿಮೀಟರ್ ಅದು ವಿಸ್ತರಣೆ ಆಗ್ಬೇಕು. ನಾವು ನೆಕ್ಸ್ಟ್ ಏನಪ್ಪಾ ಅಂದ್ರ ಓಟ ಮತ್ತು ಪುಷಪ್ಸ್ ಮತ್ತು ಸಿಟಪ್ಸ್ ಇವೆಲ್ಲ ನೀವು ಮಾಡಬೇಕು. ಶಾರೀರಿಕ ಸಾಮರ್ಥ್ಯ ಪರೀಕ್ಷೆ ಅಂತಾರಲ್ಲ, ನಿಗದಿತ ದೂರ ಓಟ ಎಷ್ಟು ಮೀಟರ್ ಓಡಬೇಕು ಅನ್ನೋದು ಮೆನ್ಷನ್ ಮಾಡಿಲ್ಲ. ನಿಗದಿತ ದೂರ ಅಂತ ಕೊಟ್ಟಾರ. ಅದು ಅಫಿಸಿಯಲ್ ನೋಟಿಫಿಕೇಶನ್ ಬಂದಿಂದನೇ ಗೊತ್ತಾಕತಿ ಎಷ್ಟು ಮೀಟರ್ ದೂರ ಓಟ ಐತಿ ಓಡಬೇಕನ್ನೋದು. ಇನ್ನು ಪುಷಪ್ಸ್ ಎಷ್ಟು ಮಾಡ್ಬೇಕನ್ನೋದು ಅದನ್ನು ನೋಟಿಫಿಕೇಶನ್ ಬಂದಿಂದ ಗೊತ್ತಾಗ್ತದ. ಇನ್ನು ಸಿಟಪ್ ಅವು ಏನೇನ್ ಅದಾವ ಉಳ್ಕಿದ್ದೆಲ್ಲ ಅವನು ನೋಟಿಫಿಕೇಶನ್ ಬಂದಿಂದ ಗೊತ್ತಾಕೈತಿ. ಅದ್ರ ನೆನಪಿಟ್ಕೋರಿ, ಇವೆಲ್ಲ ಪರೀಕ್ಷೆ ಆಗ್ತಾವ. ದೂರ ರನ್ನಿಂಗ್, ಪುಷಪ್ಸ್, ಸಿಟಪ್. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಯಾವುದೇ ಪ್ರೊಫೆಷನಲ್ ಟ್ರೇಡ್ ಒಳಗ್ ಅಪ್ಲೈ ಮಾಡಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಂಗ ನೀವು ಅದು ಮಾಡಿ ತೋರಿಸ್ಬೇಕು. ಎಕ್ಸಾಂಪಲ್, ನೀವು ಹಗ್ಗ ನೇಯುವುದು ತೋರಿಸಬೇಕು. ಎಲ್ಲರಂತಲ್ಲ, ಆ ಪ್ರೊಫೆಷನಲ್ದವ್ರು ನೀವು ಯಾವ್ದು ಅಪ್ಲೈ ಮಾಡಿರ್ತೀರಿ ಸ್ಕಿಲ್ ನೀವು ಅವ್ರಿಗೆ ಮಾಡಿ ತೋರಿಸ್ಬೇಕಲ್ಲಿ. ಕೌಶಲ್ಯ ಪರೀಕ್ಷೆ ಅಂತಾರಲ್ಲ, ಸ್ಕಿಲ್ ಟೆಸ್ಟ್, ಅದು ಅಲ್ಲಿ ಆಕೈತಿ. ಇನ್ನೊಂದೇನಪ್ಪಾ ಅಂದ್ರ ಲಿಖಿತ ಪರೀಕ್ಷೆನೂ ಆಕೈತಿ. ಲಿಖಿತ ಪರೀಕ್ಷೆ ಒಳಗೆ ಏನೇನು ಸಬ್ಜೆಕ್ಟ್ ಇರ್ತಾವಪ್ಪ ವಿಷಯ ಅಂದ್ರೆ ಜನರಲ್ ನಾಲೆಜ್ ಇರ್ತದ, ನ್ಯೂಮೆರಿಕಲ್ ಎಬಿಲಿಟಿ ಟೆಸ್ಟ್ ಇರ್ತದ, ಸಂಖ್ಯಾಶಕ್ತಿಯ ಪರೀಕ್ಷೆ, ಇನ್ನು ಜನರಲ್ ಅವೇರ್ನೆಸ್ ಬಗ್ಗೆ ಸಾಮಾನ್ಯ ಅರಿವು, ಅದು ಬಿಟ್ಟು ಲಾಜಿಕಲ್ ರೀಸನಿಂಗ್ ಅಂಡ್ ಇಂಗ್ಲಿಷ್ ಟೆಸ್ಟ್ ಆಕೈತಿ. ತಾರ್ಕಿಕ ಶಕ್ತಿ ಮತ್ತು ಇಂಗ್ಲಿಷ್ ಅಂತ. ಅದ್ರ ಈ ಎಲ್ಲಾ ವಿಷಯಗಳ ಕುರಿತು ಪ್ರಶ್ನೆ ಇರ್ತಾವ ಎಕ್ಸಾಮ್ ಒಳಗ, ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾವ. ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಸ್ಕೂಲ್ ಎಜುಕೇಶನಲ್ ಡಾಕ್ಯುಮೆಂಟ್ಸ್, ನಿಮ್ ಬರ್ತ್ ಸರ್ಟಿಫಿಕೇಟ್, ನಿಮ್ ಜಾತಿ ಆದಾಯ ಪ್ರಮಾಣ ಪತ್ರ, ನಿಮ್ ಆಧಾರ್ ಕಾರ್ಡ್, ಇನ್ನು ನಿಮ್ ಬ್ಯಾಂಕ್ ಪಾಸ್ಬುಕ್, ಅವು ಏನೇನ್ ಡಾಕ್ಯುಮೆಂಟ್ಸ್ ಇರ್ತಾವ ಒರಿಜಿನಲ್, ಅವು ಎಲ್ಲಾನು ಅಲ್ಲಿ ವೆರಿಫೈ ಆಗ್ತಾವ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರ ವೈದ್ಯಕೀಯ ಪರೀಕ್ಷೆ ಆಕೈತಿ. ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಆಕೈತಿ. ಕೇಂದ್ರ ಸರ್ಕಾರದ ವೈದ್ಯಕೀಯ ಮಾನದಂಡದ ಪ್ರಕಾರ ಆರೋಗ್ಯ ಪರೀಕ್ಷೆ ನಡೆಯುತ್ತದೆ. ಇನ್ನು ನೆಕ್ಸ್ಟ್ ಪ್ರಮುಖ ದಿನಾಂಕಗಳು ಅದಾವ. ಅಧಿಸೂಚನೆ ಬಿಡುಗಡೆ ದಿನಾಂಕ ಶೀಘ್ರದಲ್ಲೇ ಅದು ಪ್ರಕಟ ಆಕೈತಿ, ಬಿಡ್ತಾರ. ಆನ್ಲೈನ್ ಅರ್ಜಿ ಸಲ್ಲಿಸಕ ಪ್ರಾರಂಭ ದಿನಾಂಕ
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಲಿಖಿತ ಪರೀಕ್ಷೆ ದಿನಾಂಕ, ದೈಹಿಕ ಪರೀಕ್ಷೆ ದಿನಾಂಕ, ಪ್ರವೇಶ ಪತ್ರ ಬಿಡುಗಡೆ ದಿನಾಂಕ, ಫಲಿತಾಂಶ ದಿನಾಂಕ ಇವು ಎಲ್ಲ ಏನದಾವಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಂದ ಗೊತ್ತಾಕೈತಿ ನಮಗ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರ ಓಕೆ ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಇಷ್ಟೇ. ಅದು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿಂದ ಅದ್ರ ಸಂಬಂಧ ಫುಲ್ ವಿಡಿಯೋ ಒಂದು ನಾ ರಿಲೀಸ್ ಮಾಡ್ತೀನಿ. ಅಪ್ಲಿಕೇಶನ್ ಹೆಂಗ್ ಹಾಕಬೇಕು, ಡಾಕ್ಯುಮೆಂಟ್ಸ್ ಏನೇನ್ ತಗೊಂಡ್ಬರ್ಬೇಕು, ಅವು ನೀವು ಸ್ಕ್ಯಾನ್ ಮಾಡಿದ ಡಾಕ್ಯುಮೆಂಟ್ ಎಷ್ಟು KB ಇರಬೇಕು, ಅದ್ರದ್ದು ಸೈಜ್ ಎಷ್ಟು ಇರಬೇಕು, ಅವು ಎಲ್ಲಾನು ವಿಡಿಯೋ ಹಾಕೋ ಮುಂದೆ ಅದು ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರ ಅವಾಗ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.